ಹೆಲೋ ಎಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅನ್ನ ತಗೊಳ್ತಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ವಿಡಿಯೋ ನಿಮಗೋಸ್ಕರ. ನವೆಂಬರ್ 30ಗೆ ಇರುವಂತ ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುವಂತ ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿದೀವಿ. ಡೆಫಿನೆಟ್ಲಿ ಎಕ್ಸಾಮ್ ಅಂದಿದ ತಕ್ಷಣ ನಿಮ್ಮ ಸ್ಟಡಿ ಅಥವಾ ಒಂದು ಎಜುಕೇಶನ್ ಸಿಲೆಬಸ್ ಇದೆ ಅದನ್ನ ರಿಪ್ಲೇಸ್ ಮಾಡೋದಿಲ್ಲ. ಇಟ್ ಇಸ್ ಓನ್ಲಿ ದಟ್ ನಿಮ್ಮ ಎಕ್ಸಾಮ್ನ ಇನ್ನಷ್ಟು ಸ್ಮೂತ್ ಆಗಿ ಎಫಿಷಿಯಂಟ್ ಆಗಿ ನೀವು ಇನ್ಶ್ಯೂರ್ ಮಾಡ್ಕೋಬಹುದು ದಟ್ ಎಸ್ ನಾನು ಸಕ್ಸೀಡ್ ಆಗ್ತೀನಿ ಅನ್ನೋದು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ಈ ಟಿಪ್ಸ್ ಏನ್ ಡಿಸ್ಕಸ್ ಮಾಡ್ತಿದ್ದೀನಿ ಇದು ನಾನು ಬರೀ ಈ ಎಕ್ಸಾಮಿಗೆ ಅಷ್ಟೇ ಅಲ್ಲ, ದಿಸ್ ಆರ್ ರೆಕಮೆಂಡ್ ಫಾರ್ ಆಲ್ ಮೈ ಸಿವಿಲ್ ಜಜ್ ಆಸ್ಪೈರೆಂಟ್ಸ್ ಆಲ್ಸೋ. ದಟ್ ಈ ರೀತಿ ಯಾವುದೇ MCQ ಎಕ್ಸಾಮ್ ಆಗಿರಲಿ, ಕ್ಲಾಟ್, ನೆಟ್, ಎನಿ ಎಕ್ಸಾಮ್ MCQs ಇರುವಂತ ಎಕ್ಸಾಮಿಗೆ ಈ ಟಿಪ್ಸ್ ಅನ್ನ ಅಪ್ಲೈ ಮಾಡಿ 100% ನಿಮ್ಮ ಎಕ್ಸಾಮಿಗೆ ಇದು ವರ್ಕ್ ಆಗುತ್ತೆ ಅಂಡ್ ಆಲ್ರೆಡಿ ಟ್ರೈಡ್ ಅಂಡ್ ಟೆಸ್ಟೆಡ್ ಸ್ಟ್ರಾಟಜಿ. ಸೊ ಹಾಗಿದ್ದಾಗ AIB ಅಂತೂ ಆರಾಮಾಗಿ ಕ್ಲಿಯರ್ ಮಾಡಬಹುದು. ಸೊ ಯಾರೆಲ್ಲ ಈಗ ಲಾಸ್ಟ್ ಮೊಮೆಂಟ್ ಅಲ್ಲಿ ನಾನು ಏನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಿ, ಪ್ಲೀಸ್ ಇದನ್ನ ನೀವು ಫಾಲೋ ಅಪ್ ಮಾಡಬಹುದು ಅಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್ ಯು. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ನೀವು ನಿಮಗೆ ಲಾ ರಿಲೇಟೆಡ್ ಈ ರೀತಿ ಇನ್ನಷ್ಟು ವಿಡಿಯೋಸ್ ಫಾರ್ ಎನಿ ಎಕ್ಸಾಮ್, ಸಿವಿಲ್ ಜಜ್, ನೆಟ್, UGC, ಕ್ಲಾಟ್ ಎಕ್ಸಾಮ್ ಯಾವುದೋ ಒಂದಕ್ಕೂ ಸಹ ಹೆಲ್ಪ್ ಬೇಕು, ದೆನ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಅಂಡ್ ನಿಮಗೆ ಇಷ್ಟ ಆಗಿದೆ ವಿಡಿಯೋ ಈ ಸ್ಪೆಸಿಫಿಕ್ ಅಂತ ಹೇಳುವಾಗ ಇನ್ನೊಬ್ಬ ನಿಮ್ಮ ಫ್ರೆಂಡ್ ಯಾರಿಗಾದ್ರೂ ಸಹ ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೂ ಸಹ ಯೂಸ್ಫುಲ್ ಆಗಿದೆ ಅಂತ ಹೇಳುವಾಗ ಅವರಿಗೂ ಬೆನಿಫಿಟ್ ಆಗಲಿ. ಅಂಡ್ ಸಿನ್ಸ್ AIB ಪಾಸಿಂಗ್ ಇನ್ ನೇಚರ್, ಸೊ ಎಲ್ಲರಿಗೂ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಲ್ಲಿ ಅವರಿಗೂ ಸಹ ಬೆನಿಫಿಟ್ ಆಗುತ್ತೆ ಅಂಡ್ ಮ್ಯೂಚುವಲಿ ನನಗೂ ಸಹ ಬೆನಿಫಿಟ್ ಆಗುತ್ತೆ ಅಂತ ಹೇಳುವಾಗ ವಿ ಶುಡ್ ಡೂ ದ್ಯಾಟ್. ಅಂಡ್ ಮ್ಯೂಚುವಲ್ ಗ್ರೋತ್ ಇಸ್ utmost important required. So ಹಾಗಾಗಿ let's share our knowledge and grow together ಅಂತ ಹೇಳ್ದ let's start the video. AIB ಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಬ್ಯಾಚಸ್ ನಡೀತಿತ್ತು, ಕ್ಲಾಸಸ್ ನಡೀತಿತ್ತು, which have recently got winded up also, but recorded lectures available ಇದೆ. Further next upcoming AIB exam ತಗೊಳ್ತಿರುವಂತರು ನೀವು ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು for live classes and also recorded lecturesಗೆ. ಹಾಗೆ ನಿಮಗೆ AIB ಟೆಸ್ಟ್ ಸೀರೀಸ್ ಕೂಡ ಸಹ ಅವೈಲೇಬಲ್ ಇದೆ. Everything at a very nominal price, so you can take up this. So ನೀವು ಇಂಟ್ರೆಸ್ಟೆಡ್ ಇರುವಂತಹ ಸ್ಟೂಡೆಂಟ್ಸ್ 9650849915 ಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ತಗೊಳ್ಬಹುದು, ಅಥವಾ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅವೈಲೇಬಲ್ ಇದೆ ಪ್ಲೇ ಸ್ಟೋರ್ ಅಲ್ಲಿ, ಆಂಡ್ರಾಯ್ಡ್ ಹಾಗೂ ಆಪಲ್. ಸೊ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಡೈರೆಕ್ಟ್ ಆಗಿ ಕೋರ್ಸಸ್ ನ ಪರ್ಚೇಸ್ ಮಾಡ್ಕೋಬಹುದು, ಅಥವಾ swatilaw.com ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಕೂಡ ಸಹ ನೀವು ಕೋರ್ಸಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಈಗ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಹೇಳುವಾಗ, ಫಸ್ಟ್ ಟು ಸ್ಟಾರ್ಟ್ ವಿತ್, ನಾನು ಸುಮಾರು ಸತಿ ಹೇಳಿರೋದು ಬೇರಾಕ್ಟ್ಸ್ ನಿಮ್ಮದೇ ನಿಮ್ಮ ಒಂದು ಕಾಪಿ ಇರಬೇಕು, ಬೇರಾಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಐ ಹೋಪ್ ಎವ್ರಿಬಡಿ ಹ್ಯಾವ್ ಯೋರ್ ಓನ್ ಕಾಪೀಸ್ ಆಫ್ ಬೇರಾಕ್ಟ್. ಯಾರು ನಿಮಗೆ ಸಪ್ಲೈ ಮಾಡೋದಿಲ್ಲ, ಫ್ರೀ ಸಪ್ಲೈ ಅಂತ ಎಲ್ಲೂ ಹೇಳಿಲ್ಲ, ನಿಮ್ಮ ಬೇರಾಕ್ಟ್ಸ್ ಅನ್ನ ತಗೊಂಡು ಹೋಗಿ. ಅಂಡ್ ಸುಮಾರು ಸ್ಟೂಡೆಂಟ್ಸ್ ನೀವು ನೋಡಿರ್ತೀರಿ ಬೇರಾಕ್ಟ್ಸ್ ಫಸ್ಟ್ ಥಿಂಗ್. ನಮಗೀಗ ಬೇರಾಕ್ಟ್ ಅಂತ ಹೇಳಿದ ತಕ್ಷಣ ಅರ್ಧ ಕೆಲಸ ಓಪನ್ ಬುಕ್ ಎಕ್ಸಾಮ್ ಬೇರಾಕ್ಟ್ ಅಲ್ಲೇ ಆಗೋಗುತ್ತೆ, ರೈಟ್? ಬಟ್ ಆ ಬೇರಾಕ್ಟ್ ನ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಬೇರಾಕ್ಟ್ ಓಪನ್ ಮಾಡಿ ಸೆಕ್ಷನ್ಸ್ ನ ಎಕ್ಸೆಟ್ರಾ ನೋಡಿ, ಪ್ರತಿಯೊಂದು ಬೇರಾಕ್ಟ್ ನ ಸ್ಟ್ರಕ್ಚರ್ ಹೇಗಿದೆ. ಈ 3 days ಅಲ್ಲೂ ನೀವು ಆರಾಮಾಗಿ ಕೆಲಸನ ಮಾಡಬಹುದು. ಪ್ರತಿಯೊಂದು ಬೇರಾಕ್ಟ್ ನ ತೆಗೆದು ನೋಡಿ, ಸೆಕ್ಷನ್ಸ್, ಇಂಡೆಕ್ಸ್ ಎಕ್ಸೆಟ್ರಾ ನೋಡ್ಕೊಳ್ಳಿ. ಪೆನ್ಸಿಲ್ ಅಲ್ಲಿ ಬೇಕಿದ್ರೆ ನೀವು ಡಾಟ್ ತರ ಪಾಯಿಂಟ್ ಮಾಡ್ಕೋಬಹುದು ಅಂಡ್ ದಟ್ ವುಡ್ ಬಿ ಫೈನ್, ಬಟ್ ಫುಲ್ ಕಂಪ್ಲೀಟ್ ಆಗಿ ಬರ್ದಿಟ್ಕೊಳ್ಳೋದು ಅಂತ ಅಲ್ಲ. ಓಕೆ, ಸೊ ಬೇರಾಕ್ಟ್ಸ್ ಅನ್ನ ಓಪನ್ ಮಾಡಿ ಅಟ್ಲೀಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಇದೆ. ನಾವು ಒನ್ ಥಿಂಗ್, ಸೆಗ್ರಿಗೇಟ್ ಯೋರ್ ಬೇರಾಕ್ಟ್. ಯಾವ ನಿಮ್ಮ ಏನು ಸಿಲೆಬಸ್ ಅಲ್ಲಿ 8 marks 10 marks ನ ಸಬ್ಜೆಕ್ಟ್ಸ್ ಇದೆ ಅದನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ನೀವು ಎಕ್ಸಾಮ್ಗೆ ಎಕ್ಸಾಮ್ ಹಾಲ್ ಅಂತ ಹೇಳುವಾಗ ಆಸ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲಿನೂ ಸಹ ಸುಮಾರು ಜನ ಇರ್ತಾರೆ. ನಿಮ್ ಕಾಲೇಜ್ ಹತ್ತರ ಒಂದು ಎಲ್ಲಾ ಕಾಲೇಜಸ್ ಜನ ಸೆಂಟ್ರಲ್ ಇರೋದ್ರಿಂದ ಸುಮಾರು ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ರೀತಿ ಎಲ್ಲ ಸುತ್ತಮುತ್ತಲು ಕೂತ್ಕೊಂಡಿರ್ತಾರೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂಡ್ ಇಲ್ಲಿ ಪ್ರತಿಯೊಬ್ರು ಅವರ ಬೇರಾಕ್ಟ್ಸ್ ಅನ್ನ ತಂದಿರ್ತಾರೆ, ಪ್ರತಿಯೊಬ್ರು ಅವರ ಕಾಪೀಸ್ ಅನ್ನ ತಂದಿರ್ತಾರೆ, ಫುಲ್ ಟೇಬಲ್ ಹಿಂಗೆ ಜೋಡಿಸಿಟ್ಕೊಂಡಿರ್ತಾರೆ. ವಾಟ್ ಯು ಹ್ಯಾವ್ ಟು ಡೂ, ಹೀಗೆ ಜೋಡಿಸಿಟ್ಕೊಳ್ಳೋದಕ್ಕಿಂತ ಮೇಕ್ ಶ್ಯೂರ್ ಸಪರೇಟ್ ಆಗಿ ಇಂಪಾರ್ಟೆಂಟ್ ಬೇರಾಕ್ಟ್ಸ್ ಏನಿದೆ, CPC ಮತ್ತೆ 3 ಕ್ರಿಮಿನಲ್ ಲಾಸ್ ಅಂಡ್ ಆಲ್ಸೋ ನಿಮ್ಮ ಕಾನ್ಸ್ಟಿಟ್ಯೂಷನ್, ಇದನ್ನ ಸಪರೇಟ್ ಇಟ್ಕೊಳ್ಳಿ. ಫಾರ್ ವಿಚ್ 8 marks ನ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂತ ಸ್ಕೋರಿಂಗ್ ಬೇರಾಕ್ಟ್ಸ್, ಉಳಿದಿದ್ದು ಸಪರೇಟ್ ಆಗಿರಲಿ. ಬಟ್ ಈ ಬೇರಾಕ್ಟ್ಸ್ ಏನಕ್ಕೆ ಅಂತ ಹೇಳಿದ್ರೆ
ಜೋಡಿಸಿರೋದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಹಾರ್ಡ್ಲಿ ಒಂದು 5 ನಿಮಿಷ ನಿಮಗೆ ಹುಡುಕೋದ್ರಲ್ಲಿ ಟೈಮ್ ಸೇವ್ ಆಗಬಹುದು, ಬಟ್ ಇಟ್ ವಿಲ್ ಮ್ಯಾಟರ್. ಒನ್ಸ್ ಯು ಆರ್ ಪ್ರಿಪೇರ್ಡ್ ವಿತ್ ಆಲ್ ದ ಮೇಜರ್ ಸಬ್ಜೆಕ್ಟ್ಸ್ ಬೇರಾಕ್ಟ್ಸ್, ದೆನ್ ಇಮಿಡಿಯೇಟ್ ಆಗಿ ಆ ಒಂದು ಬೇರಾಕ್ಟ್ನ ರೆಫರೆನ್ಸ್ ತಗೊಂಡು ಮುಗಿಸ್ಕೊಳ್ಬಹುದು. ಕ್ಲಿಯರ್? ಬೇರಾಕ್ಟ್ಸ್ ಫಸ್ಟ್ ಥಿಂಗ್, ಗೋ ಥ್ರೂ ಎವ್ರಿ ಬೇರಾಕ್ಟ್. ಸೆಕೆಂಡ್, ಯಾವುದೆಲ್ಲ ಬೇರಾಕ್ಟ್ ಅಲ್ಲಿ ಶೆಡ್ಯೂಲ್ಸ್ ಇದೆ, ಯಾವ ಬೇರಾಕ್ಟ್ ಅಲ್ಲಿ ನೀವು ನಿಮಗೆ ಇಂಪಾರ್ಟೆಂಟ್ ಆಗುವಂತ ಕ್ವೆಶನ್ಸ್ ಅಂತ ನೀವು ಬರೆದಿಟ್ಕೊಂಡಿದ್ದೀರಿ ಮೇಜರ್ ಬೇರಾಕ್ಟ್ಸ್, ಅದನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳೋದು ನಿಮಗೆ ಒಂದು ಎಫರ್ಟ್ ಕಮ್ಮಿ ಮಾಡುತ್ತೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು. ಅಂಡ್ ಸಿ, ಒಂದು ಬೇಸಿಕ್ ಥಿಂಗ್, ಯಾವುದೇ ಕಾರಣಕ್ಕೂ ನೀವು ಪ್ಯಾನಿಕ್ ಆಗುವಂತ ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಬಿ ಕಾಮ್, ಆರಾಮಾಗಿ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಬಹುದು, ಆರಾಮಾಗಿ ಪಾಸ್ ಆಗ್ತೀರಿ. ಪಾಸ್ ಆಗುವಂತ ಎಕ್ಸಾಮ್ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಪಾಸ್ ಆಗೋದಕ್ಕೆ ಹೋಗಿರೋದು. ಅಂಡ್ ಬುಕ್ಸ್ ಇದೆ, ಬುಕ್ಸ್ ನೋಡಿ ಪಾಸ್ ಆಗಬಹುದು. ಫಸ್ಟ್ ಥಿಂಗ್, ಮೆಂಟಲಿ ಪ್ರಿಪೇರ್ಡ್ ಇರಿ, ನೀವು ಪಾಸ್ ಆಗೋದಕ್ಕೆ ಹೋಗಿರೋದು, ಕಾಮ್ ಆಗಿ ಹೋಗ್ಬೋದು. And once you are segregated, now start with your OMR sheet. ಸೊ OMR ಶೀಟ್ ಅಂತ ಹೇಳಿದ ತಕ್ಷಣ ಈ ರೀತಿ ನಿಮ್ಮ OMR ಶೀಟ್ ಇರುತ್ತೆ. OMR ಶೀಟ್ ಯಾವತ್ತು ನೋಡಿಲ್ದೇ ಇರೋರಿಗೆ ಇದು OMR ಶೀಟ್ ಅಂತ ಹೇಳ್ತೀವಿ. ಸೊ ಈ OMR ಶೀಟ್ ಅಲ್ಲಿ ನಿಮಗೆ ತುಂಬಾ ಅಂತ ಹೇಳಿದ್ರೆ ಒಂದು 5% ಆಫ್ ಯು ನೀವು OMR ಶೀಟ್ ನ ತಪ್ಪಾಗಿ ಫಿಲ್ ಮಾಡೋದ್ರಿಂದ ಮಾರ್ಕ್ಸ್ ಕಳ್ಕೊಳ್ತೀರಿ. ಫಸ್ಟ್ ಥಿಂಗ್, OMR ಶೀಟ್ AIB ರೋಲ್ ನಂಬರ್ ಏನಿದೆ ಮಾರ್ಕ್ ಮಾಡೋದು. ಓಕೆ, ಆ ಸರ್ಕಲ್ ಅಲ್ಲಿ ಅಷ್ಟೇನೆ ನೀವು ಈ ತರ ಮಾರ್ಕ್ ಮಾಡಿ ನಿಮ್ಮ ಒಂದು ರೋಲ್ ನಂಬರ್ ಅನ್ನ ಫಿಲ್ ಅಪ್ ಮಾಡಿದ್ರೆ ಆಯ್ತು. ಏನಿದೆ ನಿಮ್ಮ ರೋಲ್ ನಂಬರ್ ಅದನ್ನ ಈ ರೀತಿ ಸರ್ಕಲ್ ಮಾಡಿ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನ ತಗೊಂಡ್ಬರ್ಬೇಕು ಅಂತ ಆಲ್ರೆಡಿ ನಿಮ್ಗೆ ಮೆನ್ಷನ್ ಆಗಿದೆ. ಬ್ಲೂ ಪೆನ್ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಒಳ್ಳೇದು, ತಗೊಳ್ಳಿ. ಆ ಸರ್ಕಲ್ ಪೂರ್ತಿಯಾಗಿ ಈ ರೀತಿ ನೀವು ಮಾರ್ಕ್ ಮಾಡಿದ್ರೆ ಆಯ್ತು. ಓಕೆ, ನಿಮ್ಮ ರೋಲ್ ನಂಬರ್ ಯಾವ ಸೆಟ್ ಸಿಕ್ಕಿದೆ ಆ ಸೆಟ್ ನ ಇಲ್ಲಿ ಮಾರ್ಕ್ ಮಾಡಿ. ಸೆಂಟರ್ ಕೋಡ್ ಏನು ನಿಮಗೆ ಅನೌನ್ಸ್ ಮಾಡ್ತಾರೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಪೇಪರ್ ಆಪ್ಟ್ ಮಾಡ್ತಿದ್ರಿ, ಕನ್ನಡ ಆಗಿದ್ರೆ ಕನ್ನಡ ಅಂತ ಹೇಳಿ ನೀವು ನಿಮ್ಮ ಕ್ವೆಶನ್ ಪೇಪರ್ ಯಾವ್ದಿತ್ತು ಕನ್ನಡ ಮಾರ್ಕ್ ಮಾಡಿ. ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್. ಓಕೆ, ಸೊ ಯಾವ್ದಾದ್ರು ಒಂದೇ ಆಪ್ಷನ್ ಆಗಿರುತ್ತೆ, 2 ಆಪ್ಷನ್ ಇರೋದಿಲ್ಲ. ಎಲ್ಲಿನೂ ಯಾವುದೇ ಕ್ವೆಶನ್ಗೆ ಆನ್ಸರ್ ಅಲ್ಲಿ ಕೂಡ ಸಹ 2 ಆಪ್ಷನ್ ಬರಲ್ಲ, ಒಂದೊಂದು ಆಪ್ಷನ್ ಬರುತ್ತೆ. ದೆನ್ ಇದು ನಿಮ್ಮ 100 ಕ್ವೆಶನ್ಸ್ ಈ ರೀತಿ ಇರುತ್ತೆ. ಅಂಡ್ ಇಲ್ಲಿ ನಿಮ್ಮ ಹೆಸರು ಏನಿದೆ, ಇಫ್ ಇನ್ ಕೇಸ್ ಇನಿಷಿಯಲ್ಸ್ ಎಕ್ಸೆಟ್ರಾ ಇದೆ ಅಂತಂದ್ರೆ ಒಂದು ಸ್ಪೇಸ್ ಅನ್ನ ಕೊಟ್ಟು ನೀವು ಫರ್ದರ್ ಫಿಲ್ ಅಪ್ ಮಾಡ್ತೀರಿ. ಇದೆಲ್ಲ ನೀವು ಆಲ್ರೆಡಿ ಬೇರೆ ಎಕ್ಸಾಮ್ಸಿಗೆ ಮಾಡಿರ್ತೀರಿ, ಬಟ್ ಸೇಮ್ ಇಲ್ಲಿನೂ ಸಹ ಮಾಡ್ತಿರುವಂಥದ್ದು. ಅಂಡ್ ಅದನ್ನ ಇಲ್ಲಿ ಮಾರ್ಕ್ ಮಾಡ್ತೀರಿ. ಓಕೆ, ನಿಮ್ಮ ಹೆಸರು ಏನಿದೆ ಆ ಹೆಸರು ಅಕಾರ್ಡಿಂಗ್ಲಿ LAW ಅಂತ ಹೇಳುವಾಗ ಎಲ್ ಬರುತ್ತೆ. ಇದು ಎಲ್ಲ ನಿಮಗೆ ಪೇಪರ್ ಕೊಟ್ಟಿದ ತಕ್ಷಣನೇ ಸಹ ನೀವು ಮಾಡ್ಕೋಬೇಕಾಗಿರುವಂತ ಕೆಲಸ. ಪ್ರಾಪರ್ ಆಗಿ ಈ ಕಲರ್ನ ಫುಲ್ ಕಲರ್ ಅಲ್ಲ ಅಂದ್ರೆ ಸರ್ಕಲ್ಸ್ನ ಪ್ರಾಪರ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದು ನಿಮ್ ಕೆಲಸ. ಓಕೆ, ಇದು ಆಯ್ತು, ರೆಡಿ ಇದೀರಿ, ಬೆಲ್ ಆಗತ್ತೆ. ದೆನ್ 100 ಕ್ವೆಶನ್ಸಿಗೆ ಎಲ್ಲದಕ್ಕೂ 4 ಆಪ್ಷನ್ ಇದೆ. ನಿಮ್ ಕೆಲ್ಸ ಎಲ್ಲ 100 ಪ್ರಶ್ನೆ ಒಂದೇ ಸತಿ ಒಟ್ಟಿಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗತ್ತೆ, OMR ಶೀಟ್ ಟುಗೆದರ್ ಅಟೆಂಡ್ ಮಾಡೋದು ಕೂಡ ಸಹ ತಪ್ಪು. ಒಟ್ಟಿಗೆ ಲಾಸ್ಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳೋದು ಖಂಡಿತ ದೊಡ್ಡ ತಪ್ಪು. ಹಾಗಂತ ಒಂದೊಂದು ಕ್ವೆಶನ್ ಈಚ್ ಕ್ವೆಶನ್ಗೆ ಅಟೆಂಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳೋದು ಸಹ ತಪ್ಪು. ಸೊ ಏನ್ ಮಾಡಬಹುದು, ಯಾಕಂತಂದ್ರೆ ಇವಾಗ ಒಂದೊಂದು ಕ್ವೆಶನ್ಗೆ ಇಲ್ಲಿ ಮಾರ್ಕ್ ಮಾಡ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗತ್ತೆ. ಹಾಗಂತ ಒಟ್ಟಿಗೆ ಲಾಸ್ಟ್ ಅಲ್ಲಿ 100 ಕ್ವೆಶನ್ಸಿಗೆ ಮಾಡ್ತೀನಿ ಅಂತಂದ್ರೂ ಸಹ ಟೈಮ್ ನಿಮಗೆ ಹೇಗೆ ವೇಸ್ಟ್ ಆಗತ್ತೆ ಅಂತಂದ್ರೆ, ಇಫ್ ಇನ್ ಕೇಸ್ ಸೆಕೆಂಡ್ ಆನ್ಸರ್ ಬಿ, ನೀವೇನಾದ್ರೂ ಬೈ ಮಿಸ್ಟೇಕ್ ಸಿ ಮಾಡಿದ್ರಿ, ಬಿಕಾಸ್ ನೆಕ್ಸ್ಟ್ ಥರ್ಡ್ಗೆ ಆನ್ಸರ್ ಸಿ ಇತ್ತು ಅಂತ. ಈಗ 2 ಮಾರ್ಕ್ ಆಗಿದೆ, ಒಂದು ನೀವು ಎರೇಸ್ ಮಾಡಕ್ ಆಗೋದಿಲ್ಲ, ನೀವು ಈ ಎರೇಸ್ ಮಾಡೋಕ್ಕಾಗೋದಿಲ್ಲ, ಪ್ಲಸ್ 2 ಆನ್ಸರ್ ಮಾರ್ಕ್ ಮಾಡಿದ್ರಿ, ನಿಮ್ಮ ಕ್ವೆಶನ್ ಇದು ಡಿಸ್ಕ್ವಾಲಿಫೈ ಆಗುತ್ತೆ. ಕ್ಲಿಯರ್? ಇಫ್ ಇನ್ ಕೇಸ್ ನೀವೇನಾದ್ರೂ ಗ್ಯಾಪ್ ಬಿಟ್ಟಿದ್ದೀರಿ, ದೆನ್ ಆ ಗ್ಯಾಪ್ಸ್ ಅಕಾರ್ಡಿಂಗ್ಲಿ ನೀವು ನೋಡ್ಕೊಳ್ಳಿಲ್ಲ, ದೆನ್ ಮಾರ್ಕ್ಸ್ ಹೋಗುತ್ತೆ. ನೀವು ಕಂಟಿನ್ಯೂಷನ್ ಅಲ್ಲಿ ABCD ಅಂತ ಮಾರ್ಕ್ ಮಾಡೋದು ಫಸ್ಟ್ ಅದನ್ನ ನಿಲ್ಲಿಸಿ. ನೀವು ಮಾಡಬೇಕಾಗಿರೋದು ವಾಟ್ ಐ ನೌ ಪರ್ಸ್ನಲಿ ನಾನೇನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ವೆಶನಿಗೆ ಇಫ್ ಅಟ್ ಆಲ್ ನಾನು ಇವಾಗ ಕ್ವೆಶನ್ ನಂಬರ್ 21 ಆಪ್ಷನ್, ಫಸ್ಟ್ ಥಿಂಗ್ ನಾನು ಕ್ವೆಶನ್ ಪೇಪರ್ ಏನಿದೆ ಕ್ವೆಶನ್ ಪೇಪರ್ನ ಸರಿಯಾಗಿ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳುವಾಗ ಕ್ವೆಶನ್ ಪೇಪರ್ ಅಲ್ಲೇನೆ ಆನ್ಸರ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ಟಿಕ್ ಮಾಡ್ಕೊಳ್ತೀನಿ ಯಾವ್ದ್ಯಾವ್ದು ಸರಿ ಆನ್ಸರ್ ಅಂತ. ಆ ಆನ್ಸರ್ ಈಗ ಕ್ವೆಶನ್ ನಂಬರ್ 1ಗೆ ಆನ್ಸರ್ ಡಿ, ದೆನ್ ನಾನು ಅದನ್ನ ಹೇಳ್ಕೊಳ್ತೀನಿ 1D, ದೆನ್ 2, ಈ ರೀತಿ 2 ಮಾಡಕ್ ಹೋಗ್ಬೇಡಿ, ಆನ್ಸರ್ ನೀವು ಮಾರ್ಕ್ಸ್ ಕಳ್ಕೊಳ್ತೀರಿ. 1D ಅಂತ ಹೇಳುವಾಗ ಡಿ, ನೆಕ್ಸ್ಟ್ 2B,
ಟು ಬಿ, ಅಲ್ಲಿ ನಾನು ಏನು ಬರ್ದಿದ್ದೀನಿ, ಏನು ಮಾರ್ಕ್ ಮಾಡಿದ್ದೀನಿ ಅಕಾರ್ಡಿಂಗ್ಲಿ ನಾನು ನೋಡ್ಕೊಳ್ತೀನಿ. ಟು ಬಿ ಹೇಳ್ಕೊಳ್ತಾ ಟೂಗೆ ಬಿನೇ ಮಾರ್ಕ್ ಮಾಡ್ತೀನಿ. ಯಾವುದೇ ಕ್ವೆಶನ್ ನಂಬರ್ ನೀವು ಯಾವ್ದು ಮಾರ್ಕ್ ಮಾಡಬೇಕು ಅದನ್ನು ನೋಡಿಕೊಂಡು ಹೇಳ್ಕೊಳ್ತಾ ಮಾರ್ಕ್ ಮಾಡಿ, ನಿಮಗೆ ತಪ್ಪಾಗೋದಿಲ್ಲ. ಫಾಲೋ ಅಪ್ ಅಲ್ಲಿ ಇರ್ತೀರಿ. 3B ಅಥವಾ 3C, ಕರೆಕ್ಟಾಗಿ 3Cಗೆನೆ ಮಾರ್ಕ್ ಮಾಡಿ. 4Dಗೆನೆ ಮಾರ್ಕ್ ಆಗುತ್ತೆ. 5Aಗೆನೆ ಮಾರ್ಕ್ ಆಗುತ್ತೆ. ನಿಮಗೆ ನೀವು ಮನ್ಸಲ್ಲಿ ಹೇಳ್ಕೊಡಿ. ಎಕ್ಸಾಮ್ ಹಾಲಲ್ಲಿ ಎಲ್ಲರಿಗೂ ಡಿಕ್ಲೇರ್ ಮಾಡೋದಲ್ಲ, ನಿಮಗೆ ನೀವು ಮನ್ಸಲ್ಲಿ ಹೇಳ್ಕೊಳ್ತಾ ಮಾರ್ಕ್ ಮಾಡಿ, ಪ್ರಾಪರ್ ಆಗಿರುತ್ತೆ. ಆ್ಯಂಡ್ ಅಗೇನ್ ಈ ಮಾರ್ಕಿಂಗ್ ಏನಿದೆ ಇದನ್ನ ಒಟ್ಟಿಗೆ ಮಾಡಬೇಡಿ. ಈಗ ಕ್ವೆಶನ್ ಪೇಪರ್, ನಾವು ದ ಮೇನ್ ಇಂಪಾರ್ಟೆಂಟ್ ಸ್ಟ್ರಾಟಜಿ. ನಾನು ಹೇಗೆ ಪೇಪರ್ ಅಟೆಂಡ್ ಮಾಡ್ತೀನಿ ಅಥವಾ ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆ ಹೇಳುವಂಥದ್ದು ಏನಂತಂದರೆ, ಪೇಪರ್ 2 ರೌಂಡಲ್ಲಿ ನಡೆಯುತ್ತೆ. ಫಸ್ಟ್ ರೌಂಡ್ ಅಂತ ಹೇಳುವಾಗ, ಫಸ್ಟ್ ರೌಂಡಲ್ಲಿ ನಾವೇನು ಮಾಡ್ತಿದ್ದೀವಿ, ನಾನು 100 ಪ್ರಶ್ನೆ, 3 hours ಟೈಮ್ ಇದೆ ಆ್ಯಂಡ್ 100 MCQನ ನೀವು ಸಾಲ್ವ್ ಮಾಡಬೇಕಾಗಿರೋದು, ರೈಟ್? ಸೊ ಈ 100 MCQ ಅಲ್ಲಿ ಫಸ್ಟ್ ಟೈಮ್ ರೀಡಿಂಗ್ ನಾನು 1 ಗಂಟೆ ತಗೊಳ್ಳಿ, ಆಯ್ತಾ? ಪರವಾಗಿಲ್ಲ, 1 hour ಟೈಮ್ ತಗೊಳ್ಳಿ. ಫಸ್ಟ್ ರೀಡಿಂಗ್ ಫುಲ್ ಪೇಪರ್ 1 ಗಂಟೆಯಲ್ಲಿ ಆರಾಮಾಗಿ ಓದ್ಬಹುದು. ಏನು ದೊಡ್ಡ ಟಾಸ್ಕ್ ಅಂತ ಅಲ್ಲ, ಆರಾಮಾಗೇನೆ ಓದ್ಬಹುದು. ಒಂದು ಪ್ರಶ್ನೆ 1 ನಿಮಿಷ ಅಂತಂದ್ರೂ ನೀವು 100 ಪ್ರಶ್ನೆ ಎಷ್ಟು 90 minutes, ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ, ಬಟ್ ಮುಗಿಸ್ಕೊಳ್ಬೋದು. ಎಲ್ಲ ಕ್ವೆಶನ್ 1 ನಿಮಿಷ ಓದೋ ಅಷ್ಟೇನು ಇರೋದಿಲ್ಲ. ಓಕೆ, 1 hour ಅಲ್ಲಿ ಮುಗಿಬೇಕು ಅನ್ನೋದೇನೆ ನಿಮ್ಮ ಟಾಸ್ಕ್ ಆಗಿರಬೇಕು. ರೀಡ್ ಆಲ್ ದ 100 MCQs. ಆ್ಯಂಡ್ ರೀಡಿಂಗ್ ಇನ್ ದ ಸೆನ್ಸ್ ಸುಮ್ಮನೆ ಓದ್ಕೊಳ್ತಾ ಹೋಗೋದಲ್ಲ. ಫಸ್ಟ್ ರೀಡಿಂಗ್ ಅಥವಾ ಫಸ್ಟ್ ರೌಂಡಲ್ಲಿ ನೀವು ಮಾಡಬೇಕಾಗಿರೋದು ಶ್ಯೂರ್ 100% ನನಗೆ ಗೊತ್ತು ಈ ಆನ್ಸರ್ ಅನ್ನುವಂಥ ಕ್ವೆಶನ್ಸ್ನ ಅಲ್ಲೇ ಮಾರ್ಕ್ ಮಾಡಿ. ಕ್ವೆಶನ್ ನಂಬರ್ 1 ಓದಿದ್ರಿ, ಆಪ್ಷನ್ ಎ 100% ನನಗೆ ಗೊತ್ತಿಲ್ಲ ಅಂದರೆ ಟೆನ್ಷನ್ ತಗೊಳ್ಬೇಡಿ. ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ. ಬುಕ್ಸ್ನ ಓಪನ್ ಮಾಡಿ ನೋಡೋದಕ್ಕೆ ಇನ್ನೂ ಟೈಮ್ ಇದೆ. ಫಸ್ಟ್ ನೀವು 100 ಪ್ರಶ್ನೆ ಯಾವುದೇ ಬುಕ್ ಓಪನ್ ಮಾಡದೆ ಮುಗಿಸ್ಕೊಳ್ತಿರೋದು. ಒಂದ್ಸತಿ ಫುಲ್ ಕ್ವೆಶನ್ಸ್ನ ಓದ್ಕೊಳ್ಳಿ. 100ಕ್ಕೆ 100, ಬಿಕಾಸ್ ಎನಿ ಟೈಮ್ ಯಾವುದೇ ಒಂದು ಕಾಲೇಜ್ ಅಥವಾ ನೀವು ಸ್ಕೂಲಲ್ಲಿನೂ ಸಹ ಕೇಳಿರ್ತೀರಿ, ಫಸ್ಟ್ ಕ್ವೆಶನ್ ಪೇಪರ್ ನೋಡ್ಕೊಂಬಿಡಿ, 5 ನಿಮಿಷ 10 ನಿಮಿಷ ಟೈಮ್ ತೊಗೊಂಡು ಕ್ವೆಶನ್ ಪೇಪರ್ ನೋಡ್ಕೊಂಡು ಆಮೇಲೆ ಆನ್ಸರ್ ಬರೆಯೋಕ್ಕೆ ಶುರು ಮಾಡಿ. ಸೇಮ್ ಥಿಂಗ್, ಬಟ್ ಇಲ್ಲಿ MCQ. ಸೊ ಹಾಗಾಗಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಹೋಗೋಣ. ಫಸ್ಟ್ ರೌಂಡ್ ಫುಲ್ 100 ಕ್ವೆಶನ್ಸ್, ಶ್ಯೂರ್ 100% ಗೊತ್ತು ಆನ್ಸರ್, ಅದನ್ನ ಮಾರ್ಕ್ ಮಾಡಿ. ಅಥವಾ ಯಾವುದೇ ಆನ್ಸರ್ ನಿಮಗೆ ಗೊತ್ತು, ಎಲ್ಲಿದೆ ಅಂತ ಗೊತ್ತು, ಆ್ಯಂಡ್ ವಿತಿನ್ 10 seconds ನೋಡಿದ ತಕ್ಷಣ ನಿಮಗೆ ಆ ಸೆಕ್ಷನ್ ನಂಬರ್ ಗೊತ್ತಾಗತ್ತೆ. ಆ ರೀತಿ ಕ್ವೆಶನ್ಸ್ನು ಈ ರೌಂಡಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳಿ. ಓಕೆ, ಸೊ ವಿತಿನ್ 10 seconds ಅಥವಾ 20 seconds ಅಲ್ಲಿ ನೀವು ಆ ಸೆಕ್ಷನ್ ಅನ್ನ ಹುಡುಕಿ ಆನ್ಸರ್ ಮಾಡಬಹುದು. ದೆನ್ ಅದನ್ನು ಸಹ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಬಟ್ ಶ್ಯೂರ್ ಆನ್ಸರ್ಸ್, 100% ಶ್ಯೂರ್ ಆನ್ಸರ್ ಗೊತ್ತು ಅನ್ನೋದನ್ನ ಅಷ್ಟೇನೆ ಮಾರ್ಕ್ ಮಾಡ್ತಿರೋದು ಈ ರೌಂಡಲ್ಲಿ, ಅದಕ್ಕಿಂತ ಜಾಸ್ತಿ ಅಲ್ಲ. ಆ್ಯಂಡ್ ಈ 1 ಗಂಟೆಯಲ್ಲಿ ನೀವು ಆ 100 MCQs ಅಲ್ಲಿ ನಿಮಗೆ 100% ಗೊತ್ತಿರೋ ಆನ್ಸರ್ ಪ್ಲಸ್ 10-20 seconds ಅಲ್ಲಿ ನೀವು ಹುಡುಕೊಳ್ಬಹುದಾಗಿರುವಂಥ ಆನ್ಸರ್ಸ್, ಇದನ್ನ ಮಾರ್ಕ್ ಮಾಡಿ ಆಯಿತು. ಕ್ವೆಶನ್ ಪೇಪರಲ್ಲಿ ನಾವು ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ರೌಂಡ್ ಮುಗೀತು. 10 ನಿಮಿಷ ಟೈಮ್ ತಗೊಳ್ಳಿ ಆರಾಮಾಗಿ. 10 minutes, ಕಮ್ ಟು ಯೋರ್ OMR ಶೀಟ್. ಏನನ್ನ ಮಾರ್ಕ್ ಮಾಡಿದಿರೋ ಅದನ್ನ ಎಲ್ಲ ಈ ಆನ್ಸರ್ ಶೀಟಲ್ಲಿ ಪ್ರಾಪರ್ ಆಗಿ ಹೇಳ್ಕೊಳ್ತಾ ಮಾರ್ಕ್ ಮಾಡಿ. ಓಕೆ, ಸೊ ಒಂದು 30 ಪ್ರಶ್ನೆ ಆನ್ಸರ್ ಮಾಡಿದಿರಿ ಅಂತ ಅನ್ಕೊಳ್ಳೋಣ. ಗಿವನ್ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ವಿಡಿಯೋಸ್ ನೋಡಿದಿರಿ ಆ್ಯಂಡ್ ಬೇರೆಕ್ಸ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಇದೆಲ್ಲ ಮಾಡಿದಿರಿ ಅಂತ ಹೇಳುವಾಗ ಅಟ್ಲೀಸ್ಟ್ 30 ಕ್ವೆಶನ್ಸನ್ನು ನೀವು ಆನ್ಸರ್ ಮಾಡಿರ್ತೀರಿ ಅಂತಾನೆ ಅನ್ಕೊಳ್ಳೋಣ. ಓಕೆ, ಫಸ್ಟ್ ರೌಂಡಲ್ಲಿ ಬೇರೆ ಮಿನಿಮಮ್ ಲೆಕ್ಕ ಹಾಕ್ತಿರೋದು, ಅದಕ್ಕಿಂತ ಜಾಸ್ತಿ ನಾನು ಲೆಕ್ಕನೂ ಹಾಕ್ತಿಲ್ಲ. 30 ಕ್ವೆಶನ್ಸೇ ಮಾಡಿದ್ದೀರಿ. ಈಸಿ ಕ್ವೆಶನ್ ಆ್ಯಂಡ್ ಶ್ಯೂರ್ ಆಗಿ ನಿಮಗೆ 100% ಗೊತ್ತು ಅನ್ನೋದು 30 ಪ್ರಶ್ನೆ ಮಾಡಿದಿರಿ. 30ರಿಂದ 40 ಅನ್ಕೊಳ್ಳೋಣ. ಓಕೆ, ಸೊ 30ರಿಂದ 40 ಪ್ರಶ್ನೆ ಮಾಡಿದ್ರಿ. ನೌ ಸ್ಟಾರ್ಟ್ಸ್ ಯುವರ್ ಸೆಕೆಂಡ್ ರೌಂಡ್ ಅಥವಾ ರೌಂಡ್ 2. ಈ ಸೆಕೆಂಡ್ ರೌಂಡಲ್ಲಿ ನಾವು ಏನು ಮಾಡ್ತಿದ್ದೀವಿ, ಸೆಕೆಂಡ್ ರೌಂಡ್ ಇಸ್ ವೇರ್ ಈಗ ಒಂದೊಂದಾಗಿ ಪ್ರಶ್ನೆನ ನೀವು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಂದೊಂದಾಗಿ ಪ್ರತಿಯೊಂದು ಕ್ವೆಶನ್ ಯೋಚನೆ ಮಾಡಿ, ನಿಮಗೆ A or B ಆನ್ಸರಾ, ಡೌಟ್ ಇದೆಯಾ, ಅಥವಾ ಆನ್ಸರೇ ಗೊತ್ತಿಲ್ಲ, ಬೇರೆಕ್ ನೋಡಬೇಕು, ನೋಡಿ ಆನ್ಸರ್ನ ಹುಡುಕುವಂಥದ್ದು ಕೆಲಸನ ಮಾಡೋದಕ್ಕೆ ಶುರು ಮಾಡ್ತಿದ್ದೀರಿ. ಓಕೆ, ನಾವು ಈ ರೀತಿ ಹುಡುಕಿ ಉಳಿದಂಥ ನಮ್ಮ ಟೈಮ್ ಏನಿದೆ, ಬಟ್ ಈ ಟೈಮ್ ನೀವು ಯೂಟಿಲೈಸ್ ಮಾಡಬೇಕಾಗಿರೋದು ಬರೀ 1.5 ಗಂಟೆ ಅಷ್ಟೇನೆ. 1 ಗಂಟೆ ಆಯಿತು, 10 ನಿಮಿಷ ನೀವು ಮಾರ್ಕ್ ಮಾಡಿದ್ರಿ. ನೆಕ್ಸ್ಟ್ 1.5 hour ಅಲ್ಲಿ ನೀವು ಹುಡುಕಿ ಆನ್ಸರ್ ಮಾಡುವಂಥ ಉಳಿದಂಥ ಪ್ರಶ್ನೆಗಳನ್ನು ಆನ್ಸರ್ ಮಾಡಿ. ಸಿನ್ಸ್ ಒಂದ್ಸತಿ ನೀವು ಪೂರ್ತಿ ಪೇಪರ್ ಓದಿದಿರಿ, ಸೊ ಹಾಗಾಗಿ ನಿಮಗೆ ಫುಲ್ ಐಡಿಯಾ ಇರುತ್ತೆ
ಏನು ಪ್ರಶ್ನೆ ಇದೆ ಆ್ಯಂಡ್ ಯಾವ ಬೇರಾಕ್ಟ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಅನ್ನೋದಂತೂ ಐಡಿಯಾ ಬಂದಿರುತ್ತೆ. ಅಕಾರ್ಡಿಂಗ್ಲಿ ಆ ಬೇರಾಕ್ಟಲ್ಲಿ ಆನ್ಸರನ್ನು ಹುಡುಕಿ ಈ 1.5 ಗಂಟೆ ರಿಮೆಂಬರ್ ಓದಿದಿರಿ ಪೇಪರ್ ಒಂದ್ಸತಿ ಆಯ್ತಾ. ಇನ್ನೊಂದ್ಸತಿ ಓದುವಾಗ ನೀವು ಲೆಂದಿ ಕ್ವೆಶನ್ ಆದರೆ 2-3 ಸತಿ ಓದಿ ಆಯ್ತಾ. ಆ್ಯಂಡ್ ನಿಮಗೆ ಏನು ಆಪ್ಷನ್ ಗಟ್ ಫೀಲಿಂಗ್ ನಿಮಗೆ ಏನು ಸರಿ ಅನ್ನಿಸ್ತದೆ ಅಕಾರ್ಡಿಂಗ್ಲಿ ಈ 1.5 ಗಂಟೆಯಲ್ಲಿ ನಿಮ್ಮ ಬೇರಾಕ್ಟನ್ನು ಸರ್ಚ್ ಮಾಡಿ. ಹಾಗೆ ನಿಮಗೆ ಏನಾದರೂ ಇನ್ಫ್ಲುಯೆನ್ಸ್ ತೊಗೊಳ್ಬೇಕಾ, ಲೆಂದಿ ಕ್ವೆಶನ್ಸ್ 2-3 ಸತಿ ಓದಿ ಆನ್ಸರ್ ಅನಲೈಸ್ ಮಾಡಬೇಕಾ, ಆ ರೀತಿ ಅನಲೈಸ್ ಮಾಡಿ. ಕ್ವೆಶನಲ್ಲಿರುವಂಥ ಕೀವರ್ಡ್ಸ್ ಏನೇನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ. ಯಾವ ಆ್ಯಕ್ಟ್ ಯಾವ ಕೀವರ್ಡ್ಸ್ ಹೇಳ್ತಿದೆ ಆ ಕೀವರ್ಡ್ಸ್ ಇರುವಂಥ ಸೆಕ್ಷನ್ಸ್ಗೆ ಹೋಗಿ. ಮರ್ಡರ್ ಕಲ್ಪಬಲ್ ಹೋಮಿಸೈಡ್ ಆ ಪೋರ್ಷನ್ಗೆ ಹೋಗಿ. ಇಂಡೆಕ್ಸಲ್ಲಿ ನೋಡ್ಕೊಳ್ಳಿ ಎಲ್ಲಿದೆ ಮರ್ಡರ್ ಕಲ್ಪಬಲ್ ಹೋಮಿಸೈಡ್, ಆ ಸ್ಪೆಸಿಫಿಕ್ ಸೆಕ್ಷನ್ಸ್ಗೆ ಹೋಗಿ ಅಲ್ಲಿ ಕ್ವೆಶನ್ಸ್ ಮ್ಯಾಚ್ ಮಾಡಿ ನೋಡಿ, ನಿಮಗೆ ಆನ್ಸರ್ 100% ಸಿಗತ್ತೆ. ಓಕೆ, ಸೊ ಲೆಂದಿ ಕ್ವೆಶನ್ಸ್ 2-3 ಸತಿ ಓದಿ. ಆ್ಯಂಡ್ ಕೀವರ್ಡ್ಸಿಂದ ನಿಮ್ಮ ಕ್ವೆಶನ್ನ ಇಂಡೆಕ್ಸ್ನ ಮ್ಯಾಚ್ ಮಾಡಿಕೊಂಡು ಅಲ್ಲಿಂದ ನೀವು ಆ್ಯಕ್ಟನ್ನು ಓದಿ ಆ್ಯಂಡ್ ಆನ್ಸರ್ಸ್ನ ಮಾರ್ಕ್ ಮಾಡಿ. ಇದು ನಿಮ್ಮ ಸೆಕೆಂಡ್ ರೌಂಡ್. ನಾವು ಈ ಸೆಕೆಂಡ್ ರೌಂಡ್ ಆಯಿತು 1.5 ಗಂಟೆ ಆ್ಯಂಡ್ ನೀವು ಮೆಜಾರಿಟಿ ಆನ್ಸರ್ಸ್ ಹುಡುಕಿ ಬರೆಯೋದು ಎಲ್ಲನೂ ಸಹ ಮಾಡಿದಿರಿ. ಆ್ಯಂಡ್ ಈ ರೌಂಡಲ್ಲಿ ನೀವು ಉಳಿದ ಎಲ್ಲ ಕ್ವೆಶನ್ಸನ್ನು ಆನ್ಸರ್ ಮಾಡಿದಿರಿ ಅಂತ ಅಂದ್ಕೊಳ್ಳೋಣ. 90 ಕ್ವೆಶನ್ಸ್ ಕಂಪ್ಲೀಟ್. ಇನ್ನೊಂದು 10 ಪ್ರಶ್ನೆ ಉಳಿದಿದೆ. ಅಥವಾ ನಿಮಗೆ ಏನಾದರೂ ಎ ಆರ್ ಬಿ ಸಿ ಆರ್ ಡಿ ಡೌಟ್ ಇದ್ರೂ ಸಹ ಯಾವುದಾದ್ರೂ ಒಂದು ನಿಮಗೇನು ಸರಿ ಅಂತ ಅನಿಸ್ತದೆ ಅಥವಾ ಗೋಯಿಂಗ್ ಥ್ರೂ ದ ಕಾಂಟೆಕ್ಸ್ಟ್ ನಿಮಗೆ ಇದು ಸರಿ ಅಂತ ಅನಿಸ್ತದೆ ಅದನ್ನು ಎಲ್ಲನೂ ಮಾರ್ಕ್ ಮಾಡಿ. 10 ಕ್ವೆಶನ್ಸ್ ನಾವು ಅನ್ಕೊಳ್ಳೋಣ ತುಂಬ ಸಿಕ್ಕಾಪಟ್ಟೆ ಟಫ್, ಗೊತ್ತೇ ಆಗ್ತಿಲ್ಲ. ಈವನ್ ದೆನ್ ಗೋ ಥ್ರೂ ದ ಕ್ವೆಶನ್ಸ್ ಅಗೇನ್, ಇನ್ನೊಂದ್ಸತಿ ಓದಿ, ನಿಮಗೇನು ಸರಿ ಅನ್ಸುತ್ತೆ ಅದನ್ನ ಮಾರ್ಕ್ ಮಾಡಿ. ಬಿಕಾಸ್ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಓಕೆ, ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳುವಾಗ ನೀವು 100ಗೆ 100 ಪ್ರಶ್ನೆ ಉತ್ತರ ಮಾಡಿ ಬನ್ನಿ. ಕ್ಲಿಯರ್? ಫುಲ್ 100 ಔಟ್ ಆಫ್ 100 ಆನ್ಸರ್ಸ್ನ ಮಾರ್ಕ್ ಮಾಡಿ ಬನ್ನಿ. ಆ್ಯಂಡ್ ನಿಮಗೇನು ಪಾಸ್ ಆಗಬೇಕು, ಬಟ್ ನೀವು 100ಗೆ ಎಲ್ಲ 100 ಆನ್ಸರ್ಸ್ ಮಾರ್ಕ್ ಮಾಡಿದಿರಿ. ಆ್ಯಂಡ್ ಸಿನ್ಸ್ ಈ ಸ್ಟ್ರಾಟಜಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಹೋಗುವಾಗ ಉಳಿದಿರುವಂಥ ಕ್ವೆಶನ್ಸ್ನ ನೋಡಿ ಫಸ್ಟ್ 30 ಕ್ವೆಶನ್ಸ್ ಮಾಡಿದಿರಿ, ಶೋರ್ 100% ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ದಟ್ ಇನ್ನೇನು 10 ಪ್ರಶ್ನೆ ಮಾಡಿದ್ರೆ ನೀವು ಪಾಸ್. ಉಳಿದಂಥ ಇನ್ನು ಇರುವ ಕ್ವೆಶನ್ಸಲ್ಲಿ ನೀವು ಆರಾಮಾಗಿ ಪಾಸ್ ಆಗೇ ಆಗ್ತೀರಿ, ಟೆನ್ಷನ್ನೇ ಇಲ್ಲ. ಸೊ 100ಗೆ 100 ಮಾರ್ಕ್ಸ್ನ 100 ಕ್ವೆಶನ್ಸನ್ನು ಫುಲ್ ಮಾರ್ಕ್ ಮಾಡೋದು ನಿಮ್ಮ ಕರ್ತವ್ಯ. ಓಕೆ, ಮಾರ್ಕ್ ಮಾಡಿ ವಿತ್ ಗೋಯಿಂಗ್ ಆಲ್ ದ ಕ್ವೆಶನ್ಸ್, ಗೋಯಿಂಗ್ ಥ್ರೂ ಆಲ್ ದ ಕ್ವೆಶನ್ಸ್, ಬೇರೆ ಆ್ಯಕ್ಟ್ಸ್ನ ನೋಡಿಕೊಂಡು ಮಾರ್ಕ್ ಮಾಡಿಬಿಟ್ಟು ದೆನ್ ಲಾಸ್ಟಲ್ಲಿ ನಿಮಗೆ ಒಂದು 20 ಮಿನಿಟ್ಸ್ ಉಳಿಯುತ್ತೆ. ಸೊ ಈಗ ಮಾರ್ಕ್ ಮಾಡಿರುವಂಥ ಆನ್ಸರ್ಸ್ ಏನಿದೆಲ್ಲ ಅದನ್ನು ಒಂದು ಅಗೇನ್ 10 ಮಿನಿಟ್ಸ್ನ ಗ್ಯಾಪ್ ತೊಗೊಂಡು ಪ್ರತಿಯೊಂದು ಓದಿ ನಿಮ್ಮ OMR ಶೀಟಲ್ಲಿ ಏನೇನೆಲ್ಲ ಉಳಿದೋಗಿದೆ ಅದನ್ನು ಫಿಲ್ ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟ್ OMR ಶೀಟ್ನ ಫಿಲ್ ಮಾಡೋದಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಲಾಸ್ಟ್ ಇನ್ನೊಂದು 10 ನಿಮಿಷ ಉಳಿಯುತ್ತೆ. ಆ 10 ನಿಮಿಷ ಏನಕ್ಕೆ ಅಂತಂದರೆ ಒಂದ್ಸತಿ ಕ್ವೆಶನ್ ಪೇಪರ್ OMR ಶೀಟ್ನ ಮ್ಯಾಚ್ ಮಾಡ್ಕೊಳ್ಳಿ. ಗಿವೆನ್ ಆಲ್ರೆಡಿ ಓದಿ ನಿಮ್ಮ ಆನ್ಸರ್ಸ್ನ ಮಾರ್ಕ್ ಮಾಡಿದ್ರೂ ಸಹ ಇನ್ನೊಂದ್ಸತಿ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ, ಬಿಕಾಸ್ ರಿಕ್ವೈರ್ಮೆಂಟ್ ಇರುತ್ತೆ ಒಂದೊಂದ್ಸತಿ ನಿಮಗೆ ನೋಡ್ಕೊಳ್ಳುವಂಥದ್ದು. ಇಫ್ ಇನ್ ಕೇಸ್ ಏನಾದ್ರು ಮಿಸ್ ಔಟ್ ಆಗಿದೆಯಾ ಅಥವಾ ಸರಿಯಾಗೆಲ್ಲ ಆಗಿದೆಯಾ ಅಂತ ಕನ್ಫರ್ಮೇಷನಿಗೆ ಇನ್ನೊಂದು 10 ಮಿನಿಟ್ಸ್ನ ಯೂಟಿಲೈಸ್ ಮಾಡಿ. ಬೈ ದಿಸ್ ಯು ವಿಲ್ ಕವರ್ ಯುವರ್ 3 hours. ಆ್ಯಂಡ್ ಈ 3 hoursನ ಬ್ರೇಕ್ ಮಾಡಿ ಯೂಸ್ ಮಾಡಿ ಆರಾಮಾಗಿ ನೀವು ಎಕ್ಸಾಮ್ ಕ್ಲಿಯರ್ ಆಗ್ತೀರಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಕ್ಲಿಯರ್? ಎಕ್ಸಾಮಲ್ಲಿ ನೀವೇನು ಪಕ್ಕದವ್ರನ್ನ ಯಾರನ್ನೂ ನೋಡೋ ಅವಶ್ಯಕತೆ ಇಲ್ಲ, ನಿಮ್ಮ ಪೇಪರೇ ನೀವು ನೋಡ್ಕೋಬೇಕಾಗಿರೋದು. ಸೊ ಹಾಗಿದ್ದಾಗ ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ. ಆ್ಯಂಡ್ ಈ ರೀತಿ ಮಾಡಿದ್ರೆ ನೀವು ಆರಾಮಾಗಿ ಕ್ಲಿಯರೂ ಆಗ್ತೀರಿ, ನಿಮ್ಮ ಎಕ್ಸಾಮ್ ಯಾವುದೇ ತೊಂದರೆನೂ ಇಲ್ಲದೆ ವಿತ್ ಫುಲ್ ಕಾನ್ಫಿಡೆನ್ಸ್ ನೀವು ಕ್ಲಿಯರ್ ಆಗಿದ್ದೀನಿ, ಪಾಸ್ ಆಗಿದ್ದೀನಿ ಅಂತಲೂ ನಿಮಗೆ ಅಶ್ಯೂರೆನ್ಸ್ ಸಿಗುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡಿ ಆ್ಯಂಡ್ ದೆನ್ ಆಲ್ ದ ಬೆಸ್ಟ್. ಸೊ ಪ್ರತಿಯೊಬ್ಬರು ಈ ರೀತಿ ನೀವು ಆರಾಮಾಗಿ ಎಕ್ಸಾಮ್ಗೆ ಕ್ಲಿಯರ್ ಆಗಬಹುದು. ಈ ಒಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನಾನು ಏನು ಹೇಳಿದ್ದೀನಿ ಇದನ್ನು ಈಗ ಸಿನ್ಸ್ ಯು ಹ್ಯಾವ್ 3 days ಟೈಮ್, ಸೊ ಪ್ಲೀಸ್ ಪ್ರಾಕ್ಟಿಸ್. OMR ಶೀಟ್ನ ನಿಮಗೆ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಕ್ವೆಶನ್ ಪೇಪರ್ಸ್ ಇದ್ದರೆ ಅದನ್ನು ಮಾರ್ಕ್ ಮಾಡಿ. ಆ್ಯಂಡ್ ಒಂದಷ್ಟು ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಯಾವುದೇ OMR ಶೀಟ್ ರಿಲೇಟೆಡ್ ಮಿಸ್ಟೇಕನ್ನು ಮಾಡೋದಿಲ್ಲ, ಆರಾಮಾಗಿ ಮಾರ್ಕ್ ಮಾಡಿ ಕ್ಲಿಯರ್ ಆಗಬಹುದು. ಓಕೆ, ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ಇದು ನಿಮಗೆ ಇಂಪಾರ್ಟೆಂಟ್. ಈ ಟೈಮ್ ಮ್ಯಾನೇಜ್ಮೆಂಟ್ ನೀವು ಯಾವುದೇ ಎಕ್ಸಾಮ್ಗೆ ಅಪ್ಲೈ ಮಾಡಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮಲ್ಲಿ ಕೊಟ್ಟಿರುವಂಥ ಟೈಮ್ ರಿಗಾರ್ಡಿಂಗ್ ಅಥವಾ ಕ್ವೆಶನ್ ಯಾವ ಎಕ್ಸಾಮ್ಗೆ ಹೋಗ್ತಿದ್ರಿ ಅದರ ಅಕಾರ್ಡಿಂಗ್ಲಿ ನಿಮ್ಮ ಅಕಾರ್ಡಿಂಗ್ಲಿ ಟೈಮ್ ಮ್ಯಾನೇಜ್ಮೆಂಟ್ ವೇರಿ ಆಗುತ್ತೆ. ಬಟ್
ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಆ್ಯಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಈ ಸ್ಟ್ರಾಟಜಿ ಏನಿದೆಲ್ಲ ನಿಮಗೆ 100% OMR ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಸುತ್ತೆ. ಆಲ್ಸೋ ಒನ್ ಮೋರ್ ಥಿಂಗ್, OMR ಶೀಟ್ ಇನ್ ಬಿಟ್ವೀನ್ ಫಸ್ಟ್ ಒಂದ್ಸತಿ ಏನು ಸೆಟ್ ಮಾಡ್ಕೊಂಡ್ರಿ ಆಮೇಲೆ ಇನ್ನೊಂದ್ಸತಿ ಸೆಟ್ ಮಾಡಿ ಮಾರ್ಕ್ ಮಾಡ್ತಿದ್ರಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಇರೋದಿಲ್ಲ ಆ್ಯಂಡ್ ಎಲ್ಲ ಕ್ವೆಶನ್ಸ್ OMRಗೆ ಮಾರ್ಕ್ ಆಗುತ್ತೆ, ಆರಾಮಾಗಿರುತ್ತೆ. ಕ್ಲಿಯರ್? ಸೊ ದಟ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ದೆನ್ ಪ್ಲೀಸ್ ಲೈಕ್ ದ ಚಾನೆಲ್, ಅಥವಾ ಈ ಎಕ್ಸಾಮಿಗೆ ಇನ್ನೇನಾದರೂ ನಿಮಗೆ ಹೆಲ್ಪ್ ಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದರ ರಿಗಾರ್ಡಿಂಗ್ ನಾನು ನಿಮಗೆ ತಿಳಿಸ್ತೀನಿ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಥ್ಯಾಂಕ್ ಯು.